ನೋಡಿ ಎಲ್ಲಿ ಬಂದು ನಿಂತಿದ್ದಾನೆ ನೋಡು, ಹೆಂಗೆ ಕಾಣಿಸ್ತಾ ಇದ್ದಾನೆ ನೋಡಿ. ದಿನಾ ಬಂದು ಹಿಂಗೆ ಬಡಿದ್ರೆ ಕಿಟಕಿ ಬಾಕ್ಲನ್ನೆಲ್ಲ ನಾನೇನು ಮಾಡಲಿ ನೋಡಿ ಸ್ನೇಹಿತರೆ, ಹೆಂಗೆ ನಿಂತಿದ್ದಾನೆ. ಈಗ ತಾನೇ ಬಿಸ್ಕೆಟ್ ಹಾಕ್ಬಿಟ್ಟು ಅಡಿಗೆ ಇಳಿದಿದ್ದೀನಿ, ಕೆಳಗಡೆಯಿಂದ ಜೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ಕಾ 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 ಅಂತ ಬಡ್ಕೋತಾನೆ ಒಂದೇ ಸಮನೆ. ಕರೆಕ್ಟಾಗಿ ಬಂದ್ಬಿಡ್ತಾನೆ 12:30 1 ಗಂಟೆಗೆ. 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಈ ಕಾರ್ಯಕ್ರಮ ನಮ್ಮ ಮನೆಗೆ ದಿನ. ನಾನು ಇಲ್ಲಾಂದರೆ ಯಾರು ಊಟ ಹಾಕ್ತಾರೆ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಕಾಣ್ತಾ ಇದೆಯಾ? ಕೆಳಗಡೆಯಿಂದನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಮೇಲೆ ಕತ್ತಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಈಗ ಒಂದು 2 ತಿಂಗಳಿಂದ 3 ತಿಂಗಳಿಂದ ಜಾಸ್ತಿ ಆಗಿದೆ. ಹಿಂಗೆ ಬರ್ತಾನೆ ನೋಡಿ, ಅಲ್ಲೇ ನಿಂತಿದ್ದಾನೆ. ಸೌಂಡ್ ಮಾಡ್ತಾಯಿಲ್ಲ. ನಾನು ಸೌಂಡ್ಗೆ ನಿಲ್ಲಿಸಿದ್ರೆ ಸೌಂಡ್ ಜಾಸ್ತಿ ಮಾಡ್ತಾನೆ. ನಾನು ಹೋಗೋ ಯಾಕೋ ಅಂತ ಕಿರ್ಚಿದ್ರೆ ಸುಮ್ಮನಾಗೋಯ್ತಾನೆ. ನೋಡಿ ಸ್ನೇಹಿತರೆ, ಹೆಂಗೆ ನೋಡ್ತಿದ್ದಾನೆ. ದಿನ ವಿಡಿಯೋ ಮಾಡ್ತೀನಿ, ವಿಡಿಯೋ ಬಿಡೋಣ ಅಂತ, ಆದರೆ ಬಿಡ್ತಾ ಇಲ್ಲ. ಅಯ್ಯೋ ಏನೇನೋ ವಿಡಿಯೋ ಮಾಡ್ತಾಳೆ ಅನ್ಕೋತಾರೆ ಅಂತ ನೋಡಿ. ನೋಡಿ ಸ್ನೇಹಿತರೆ, ಕೂಗ್ತಾ ಇರೋದು ನನ್ನ, ಬಾರೇ ಊಟ ಹಾಕು ಅಂತ. ನೋಡ್ದೆ ಸ್ನೇಹಿತರೆ, ಈಗ ಮೇಲೆ ಹೋಗ್ತಾ ಇದ್ದೀನಿ ಊಟ ತಗೊಂಡು. ನಿಮ್ಮ ಮನೆಗಳು ಕಿಟಕಿನೂ ಹಿಂಗೆ ಬಡಿತನ ಕಾಕವಾಗನ ಕಮೆಂಟ್ಸ್ ಮಾಡಿ. ನಾನಂತೂ ದಿನಕ್ಕೆ 10 ಸರಿ 10 ಸರಿ ಇಳಿಬೇಕು, ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ನೋಡಿ ಸ್ನೇಹಿತರೆ, ಹೆಂಗಿದ್ದಾನೆ. ಕೆಳಗಡೆ ಕಿಟಕಿಗಾನ ಬಂದು ಬಡಿಯಲ್ಲ, ಮೇಲ್ಗಡೆ ಕಿಟಕಿಗೆ ಬಂದು ಕೂಗ್ತಾನೆ. ಟಕ ಪಟ ಪಟ ಕುಕ್ಕಿ ಗ್ಲಾಸ್ ಹೊಡೆಯೋ ಥರ ಕೂಗ್ತಾನೆ. ನಾನು ಮಾತಾಡಿದ್ರೆ ಎದುರ್ಟೋಯ್ತಾನೆ. ನಾನು ಸೈಲೆಂಟಾಗಿ ಹೋದರೆ ನೋಡಿ ವಿಡಿಯೋ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ, ನನ್ನೇ ನೋಡ್ತಾನೆ. ನೋಡಿದ್ರಾ? ನೋಡ್ಬಿಟ್ಟ, ಇಲ್ಲೇ ಇರ್ತಾನೆ ನೋಡಿ, ಎಲ್ಲೂ ಹೋಗಲ್ಲ. ಕಳ್ಳ ಅವನು. ನೋಡಿದ್ರಾ? ನನ್ನ ಅಬ್ಸರ್ವ್ ಮಾಡ್ತಾನೆ. ನಾನು ಅವನು ಅಬ್ಸರ್ವ್ ಮಾಡಿದ್ರೆ ಅವನು ನನ್ನೇ ಅಬ್ಸರ್ವ್ ಮಾಡ್ತಾನೆ. ಬಂದ್ಲಾ ಊಟ ಹಾಕಿದ್ಲಾ ಅಂತ. ಈಗ ನೋಡಿ, ಕಿಟಕಿ ತೆಗೆದು ಬಿಸ್ಕೆಟ್ ತಂದಿದ್ದೀನಿ ನೋಡಿ, ಮಾರಿ ಬಿಸ್ಕೆಟ್. ಈಗ ಹಾಕ್ತೀನಿ ನೋಡಿ, ಮಾರಿ ಬಿಸ್ಕೆಟ್ ಹಾಕ್ತೀನಿ ನೋಡಿ. ಇಲ್ಲೇ ಅವನಿಗೆ ಕಳ್ಳ. ನೋಡಿ ಬಿಸ್ಕೆಟ್ ಇಟ್ಟೆ, ಬರ್ತಾನೆ ನೋಡಿ. ಹೆಂಗೆ ಬರ್ತಾನೆ ಅಂದರೆ, ಬಾರೋ ತಿನ್ಬಾರೋ, ಮಾತಾಡೋದೆಲ್ಲ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ತಾನೆ. ಯಾವ ಜನ್ಮದಲ್ಲಿ ನನಗೆ ಅಕ್ಕ ತಂಗಿ ಆಗಿದ್ರು, ಅಪ್ಪ ಅಮ್ಮ ಆಗಿದ್ರು ಗೊತ್ತಿಲ್ಲ. ಈ ಜನ್ಮದಲ್ಲಿ ಬಂದು ಕೇಳಿ ನನ್ನ ಕಡೆಯಿಂದ ಊಟ ಹಾಕ್ಸ್ಕೊಂಡು ತಿಂತಾನೆ. ಭಾಳ ಖುಷಿಯಾಗುತ್ತೆ. ಒಂದೊಂದು ಸರಿ ಯಾವುದೋ ದೋಷ ಇದೆಯೇನೋ ಅಂತ ಭಯನೂ ಆಗುತ್ತೆ. ಇದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ಜನದ ಕೈಲಿ ತಿಳ್ಕೋಬೇಕು. ಸದ್ಯಕ್ಕೆ ನಾನು ಅವ್ರದ್ದು ಒಂದು ಪಕ್ಷಿ, ನಾನು ಊಟ ಹಾಕ್ತಾಯಿದ್ದೀನಿ ಅನ್ನೋದಷ್ಟೇ ನನ್ನ ಮೈಂಡಲ್ಲಿರೋದು ಸ್ನೇಹಿತರೆ. ಪ್ರತಿದಿನವೂ ಹೀಗೆ ಬರ್ತಾನೆ ನೋಡಿ ಸ್ನೇಹಿತರೆ. ಕಿಟಕಿ ಕ್ಲೋಸ್ ಮಾಡ್ತೀನಿ, ಬರ್ತಾನೆ ನೋಡಿ. ಈಗ ಬಂದು ಹೆಂಗೆ ತಿಂತಾನೆ ನೋಡ್ರಿ. ಕಳ್ಳ ಕಿಟಕಿ ಹಾಕೋದು, ಕಿಟಕಿ ತೆಗೆಯೋದೆಲ್ಲ ಗೊತ್ತು ಅವನಿಗೆ. ನೋಡಿ, ಬಂದ ಮುಟ್ಟಿ ಇಟ್ಕೊಳ್ಳೋಂಗಿದ್ದಿದ್ರೆ ಇಟ್ಕೊಂಬಿಟ್ಟು ಸಾಕೊಂಬಿಡೀನಿ. ಏನು ಮಾಡ್ತೀರಾ, ಅವ್ರನ್ನ ಮುಟ್ಟಂಗಿಲ್ಲ, ಬೆಂಕಿ ಅವರು. ಆದರೂ ಬಂದು ನನ್ನನ್ನು ಕೂಗ್ತಾನಲ್ಲ, ಅದೇ ನನಗೆ ಖುಷಿ. ತುಂಬ ಖುಷಿಯಾಗುತ್ತೆ. ಈ ಥರ ನಮ್ಮನ್ನು ಬಂದು ಡೈಲಿ ಕೂಗಿ ನಮ್ಮ ಕಡೆಯಿಂದ ಒಂದು ಊಟ ಹಾಕ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಒಂದು ಪ್ರಾಣಿ ಪಕ್ಷಿ ಆದ್ರೂ ಒಂದು ಊಟ ಹಾಕಿ ಭೇದ ಭಾವ ಮಾಡ್ದಂಗೆ ಎಲ್ಲ ಪಕ್ಷಿಲೂ ಒಂದೊಂದು ದೇವರುಗಳಿದ್ದೇ ಇರ್ತಾರೆ ಸ್ನೇಹಿತರೆ. ಮೆತ್ತಗೆ ತೊಗೊಂಡ ಬಿಸ್ಕೆಟ್ನ ತಿಂದ, ಅಲ್ಲೋಗಿ ತಿಂತಾ ಇದ್ದಾನೆ. ಕಳ್ಳ.
ಏನೋ ಅಪ್ಪ ನನಗೆ ಗೊತ್ತಿಲ್ಲ ಇದು ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ. ನಾನು ಬಂದು ಕೂಗ್ತಾ ಇದೆಯಾ, ನಾನು ಊಟ ಹಾಕ್ತಾಯಿದ್ದೀನಿ ಅಷ್ಟೇ ನನಗೆ ಮಾಹಿತಿ ಗೊತ್ತಿರೋದು. ಇದ್ರ ಬಗ್ಗೆ ಬೇರೆ ಏನನ್ನ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ನನಗಂತೂ ಇದಕ್ಕೆ ಒಂದು ಊಟ ಹಾಕೋದ್ರಿಂದ ಸಮಾಧಾನ ಆಗಿದೆ ಸ್ನೇಹಿತರೆ, ಇಷ್ಟಂತೂ ನಾನು ಹೇಳ್ತೀನಿ. ನೋಡಂದ್ರೆ ಕಿಟಕಿ ತೆಗಿತೀನಿ. ಇದು ಎಲ್ಲಿತ್ತು, ಹೆಂಗಿತ್ತು, ನನಗೆ ಹೆಂಗೆ ಫ್ರೆಂಡ್ ಆಯಿತು ಅಂತ ಗೊತ್ತಿಲ್ಲ. ಬರೋ ಆಯಿತು, ಬರೋ ಆಯ್ ಬಾ. ಯಾವ ಋಣ ಇದೆ ನನಗೆ ನಿನಗೆ ಗೊತ್ತಿಲ್ಲ. ಡೈಲಿ ನಾನು ಕೂಗ್ತಾ ಇದೆಯಾ, ದಿನ ನಾನು ವಿಡಿಯೋ ಮಾಡ್ತೀನಿ. ಬಟ್ ಇವತ್ತು ಬಿಟ್ಟಿರಲಿಲ್ಲ ಇಷ್ಟು ದಿನ. ಇವತ್ತು ವಿಡಿಯೋ ಬಿಡ್ತೀನಿ ಸ್ನೇಹಿತರೆ. ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗಿದೆ ಬಿಡಬೇಕು ಅಂತ. ನೋಡಿ ಸ್ನೇಹಿತರೆ, ಇವ್ರು ಹುಡಿಕೊಂಡು ಡೈಲಿ ನಮ್ಮ ಮನೆಗೆ ಬರ್ತಾರೆ. ಇವರೇ ಯೋಚನೆ ಮಾಡ್ತಾಯಿದ್ದೇನೆ, ನಾನು ವಿಡಿಯೋ ಮಾಡ್ತಾಯಿದ್ದೆ. ಇಷ್ಟೊಂದು ಕಾಗೆಗಳಿದ್ದಾವೆ. ಯಾವ ಕಾಗೆಗಳು ಯೂಟ್ಯೂಬಲ್ಲಿ ಬಂದಿರಲಿಲ್ಲ ಜಾಸ್ತಿ. ನೋಡಿ ನಮ್ಮ ಮನೆಗೆ ಬರುವಂಥ ಇದು ಕಾಕ ವಾಹನ, ಕಾಕ ರಾಜ ಅಂತ ಹೇಳ್ಬೋದು. ಇವ್ರನ್ನ ಒಂದು ವಿಡಿಯೋ ಮಾಡಿದ್ದೀನಿ. ಸಾಕು, ಕ್ಲೋಸ್ ಮಾಡ್ತೀನಿ.